ಕಾರ್ಯಕರ್ತರಿಗೆ ಶಾಸಕರಿಗೆ ನಾನು ಸಿಎಂ ಆಗಬೇಕು ಅಂತ ಆಸೆ ಇದೆ, ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗೋದು. ಟೈಮ್ ವಿಲ್ ಆನ್ಸರ್ ಅಂತ ಹೇಳಿದ ಡಿಕೆಶಿ. ಸಿಎಂ ಆಗೋಕೆ ನಂದು ಒಂದು ಓಟ್ ಇದೆ, ಆದರೆ ಯತೀಂದ್ರ ಸಿದ್ದರಾಮಯ್ಯ ವೋಟ್ ಇಲ್ಲ. ಪಾರ್ಟಿಗೆ ಡ್ಯಾಮೇಜ್ ಆಗೋ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಶಾಸಕ ಶಿವಗಂಗಾ ಕಿಡಿಕಿಡಿ. ಸಿಎಂ ಬಜೆಟ್ ಪೂರ್ವಭಾವಿ ಸಿದ್ಧತೆ ನಡೆಸ್ತಾ ಇರುವ ನಡುವೆ ಹೆಚ್ಚಾಯಿತು ನಾಯಕತ್ವ ತಿಕ್ಕಾಟ. ತಣ್ಣಗಾಗಿದ್ದ ಕಿಡಿ ಹೆಚ್ಚಿಸಿದ ಸಿದ್ದರಾಮಯ್ಯ ಪುತ್ರ ಯತೀಂದ್ರ, ನೇರ ಕೌಂಟರ್ ಕೊಡಲು ಆರಂಭಿಸಿದ ಡಿಕೆಶಿ ಸೇನೆ. ತಿಂಗಳ ಕೊನೆ ವಾರದಲ್ಲಿ 50ಕ್ಕೂ ಹೆಚ್ಚು ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಚರ್ಚೆ. ಮಾರ್ಚ್ ಮೊದಲ ವಾರ ಬಜೆಟ್ ಹಿನ್ನೆಲೆ ಸಿಎಂ ಅಲರ್ಟ್. ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೇಳಿದ ಸಿದ್ದರಾಮಯ್ಯ. ಜಿಬಿಎ ಚುನಾವಣಾ ಅಖಾಡಕ್ಕೆ ಆರ್ಎಸ್ಎಸ್ ಹಿನ್ನೆಲೆಯ ನಾಯಕ. ಬಿಜೆಪಿ ಚುನಾವಣೆ ಉಸ್ತುವಾರಿ ರಾಮ್ ಮಾಧವ್ ಹೆಗಲಿಗೆ ವಾರ್ಡ್ ಟಿಕೆಟ್ ಹಂಚಿಕೆ ಬಗ್ಗೆ ನಮ್ಮ ಬಳಿಗೆ ಬರಬೇಡಿ, ದೆಹಲಿಯಿಂದ ನಿರ್ಧಾರ ಬರೋವರೆಗೂ ಕಾಯುವಂತೆ ಖಡಕ್ ಸಂದೇಶ. ವಾಲ್ಮೀಕಿ ಜಾತ್ರೆಗೆ ಈ ಸಲವೂ ನಟ ಕಿಚ್ಚ ಸುದೀಪ್ ಕಿಲ್ಲ ಆಹ್ವಾನ. ನಟನ ಕಣ್ತುಂಬಿಕೊಳ್ಳಲು ಬರ್ತಾ ಇದ್ದ ಅಭಿಮಾನಿಗಳಿಗೆ ಬೇಸರ. ಫ್ಯಾನ್ಸ್ ಕಂಟ್ರೋಲ್ಗೆ ಕಷ್ಟದ ಹಿನ್ನೆಲೆ ನೋ ಇನ್ವಿಟೇಷನ್. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರದಲ್ಲಿ ಕೈಕಮಲ ನಾಯಕರ ನಡುವೆ ಕ್ರೆಡಿಟ್ ವಾರ್. ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಭಗವಂತ್ ಖೂಬಾ ಸಮರ. ಫ್ಲೆಕ್ಸ್ ಹರಿದಿದ್ದಕ್ಕೆ ಖೂಬಾ ಆಕ್ರೋಶ. ಕೇಂದ್ರ ಸರ್ಕಾರದಿಂದ ಆಪ್ ಆಧಾರಿತ ಟ್ಯಾಕ್ಸಿ ಸೇವೆಗಳಿಗೆ ಮಾರ್ಗಸೂಚಿಗೆ ಆಗ್ರಹ. ದೇಶದಾದ್ಯಂತ ಓಲಾ ಊಬರ್ ಚಾಲಕರ ಮುಷ್ಕರ. ಅವಸರದಲ್ಲಿ ಆಪ್ ಓಪನ್ ಮಾಡಿದ್ರೆ ಕ್ಯಾಬ್ ಬುಕ್ ಆಗೋದು ಡೌಟ್. ರೀಲ್ಸ್ ನೋಡಿಕೊಂಡು ಬಸ್ ಚಾಲನೆ ಮಾಡಿದ ಚಾಲಕ ಅಮಾನತು. ಸಾರ್ವಜನಿಕರಿಂದ ತೀವ್ರ ಆಕ್ಷೇಪದ ಬೆನ್ನಲ್ಲೇ ಕೆಎಸ್ಆರ್ಟಿಸಿಯಿಂದ ಕ್ರಮ. ಚಾಲಕನ ಬೇಜವಾಬ್ದಾರಿತನಕ್ಕೆ ಶಿಕ್ಷೆ. ಉಂಡು ಹೋದ ಕೊಂಡು ಹೋದ ಸಿನಿಮಾ ರೀತಿ ಹಣ ಡಬಲ್ ಮಾಡಿಕೊಡೋದಾಗಿ ವಂಚನೆ. ಕರ್ನಾಟಕದಲ್ಲಿ ಪಂಗನಾಮ ಹಾಕಿ ಆಂಧ್ರದಲ್ಲಿ ಐಷಾರಾಮಿ ಜೀವನ. ಕೋಟಿ ವಂಚಿಸಿದ್ದವರನ್ನ ಹಿಡಿದಿದ್ದೇ ಇಂಟ್ರೆಸ್ಟಿಂಗ್. ಮುಂಬೈ ದೆಹಲಿ ಪೊಲೀಸರ ಕಾರ್ಯಾಚರಣೆ. ಡ್ರಗ್ಸ್ ಜಾಲ ಪತ್ತೆ ಮಾಡುವಲ್ಲಿ ಸ್ಥಳೀಯ ಪೊಲೀಸರು ವಿಫಲ. ಮೈಸೂರಿನ ಸಿಸಿಬಿಯ 8 ಸಿಬ್ಬಂದಿ ವರ್ಗಾವಣೆ. ರಾತ್ರೋರಾತ್ರಿ ಬಂದು ಬೀಳುತ್ತೆ ಲೋಡ್ ಕಸ. ಸದ್ದಿಲ್ಲದೆ ಕಸ ಡಂಪ್ ಮಾಡಿ ಬೆಂಕಿ ಇಡ್ತಿರೋ ಜನ. ಸರ್ಜಾಪುರದ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಉಸಿರಾಟದ ಸಮಸ್ಯೆ. ಬೆಂಗಳೂರಲ್ಲಿ ಹೆಚ್ಚಾಯಿತು ಶಟರ್ ಮುರಿದು ಕಳ್ಳತನ ಮಾಡೋರ ಹಾವಳಿ. ಒಂದೇ ರಾತ್ರಿಯಲ್ಲಿ 10ಕ್ಕಿಂತ ಹೆಚ್ಚು ಅಂಗಡಿಗಳ ಕಳ್ಳತನ. ಸರ್ಜಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಕೋಣನೂರು ಚುಂಚನಹಳ್ಳಿ ಕಿರು ಅರಣ್ಯ ಪ್ರದೇಶಕ್ಕೆ ಬೆಂಕಿ. ಕಿಡಿಗೇಡಿಗಳ ಕೃತ್ಯಕ್ಕೆ ಮೈಸೂರಿನ ನಂಜನಗೂಡು ತಾಲೂಕಿನ ಕಾಡು ಧಗಧಗ. ಬೆಂಕಿ ನಂದಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ. ಕಲಬುರಗಿ ನಗರದ ಐತಿಹಾಸಿಕ ಕೆರೆಯಲ್ಲಿ ತಲೆ ಎತ್ತಿದ ಲೇಕ್ ವ್ಯೂ ಹೋಟೆಲ್. ಐತಿಹಾಸಿಕ ಅಪ್ಪ ಕೆರೆ ತಟದಲ್ಲಿ ನಿರ್ಮಾಣಕ್ಕೆ ತೀವ್ರ ವಿರೋಧ. ಪ್ರಾದೇಶಿಕ ಆಯುಕ್ತರಿಂದ ನಿಯಮ ಉಲ್ಲಂಘನೆ ಆರೋಪ. ಹೆಚ್ಚಾಯಿತು ಆಕ್ರೋಶ. ಕಡಲ ತಡಿಯಲ್ಲಿ ಅಲೆಗಳಿಂದ ವಿದ್ಯುತ್ ಉತ್ಪಾದನೆ. 10 ವರ್ಷಗಳಿಂದ ಸಮುದ್ರ ಕಿನಾರೆಯಲ್ಲಿ ನಡೆಯುತ್ತಿದ್ದ ಪ್ರಯೋಗ. 500 ವ್ಯಾಟ್ ವಿದ್ಯುತ್ ಯಂತ್ರದಿಂದ ಬೆಂಗಳೂರಿನ ಇಂಜಿನಿಯರ್ ವಿಶ್ವನಾಥ್ ನಡೆಸಿದ್ದ ಪ್ರಯೋಗ ಯಶಸ್ವಿ. ಹೊಯ್ಸಳ ಚಿತ್ರ ನಿರ್ದೇಶಿಸಿದ್ದ ನಾಗೇಂದ್ರರಿಂದ ಮತ್ತೊಂದು ಮಾಸ್ ಮೂವಿ. ಹೇಮಂತ್ ಅನ್ನೋ ಹೊಸ ಪ್ರತಿಭೆಯ ಆಲ್ಫಾ ಟ್ರೇಲರ್ ರಿಲೀಸ್. ಮೇಕಿಂಗ್ ಮ್ಯೂಸಿಕ್ಗೆ ಪ್ರೇಕ್ಷಕರಿಂದ ಮೆಚ್ಚುಗೆ. ಇಂದಿನಿಂದ ಟಿ20 ವಿಶ್ವಕಪ್ ಕದನ ಆರಂಭ. ಇಂಡಿಯಾ ವರ್ಸಸ್ ಅಮೆರಿಕ ಫೈಟ್ಗೆ ವಾಂಖೆಡೆ ರೆಡಿ. ಆಲ್ರೌಂಡರ್ಸ್ಗೆ ಹೆಚ್ಚು ಮಣೆ ಹಾಕ್ತಾರಾ ಕೋಚ್ ಅನ್ನೋ ಚರ್ಚೆ ಜೋರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.